ಸರ್ ಸರ್ ಸ್ವಲ್ಪ ಆಚೆ ಬನ್ನಿ ಸರ್. ರಾಮು ಬಂದಿದ್ದಾರೆ, ಆಚೆ ಬನ್ನಿ. ಹೆಸರು ಹೇಳಿದ್ರೆ ಬೇಗ ಬಂದ್ಬಿಡ್ತಾರೆ. ಸರ್ ನಮ್ಗೆ ಟೈಮ್ ಇಲ್ಲ, ಸ್ವಲ್ಪ ಬೇಗ ಬನ್ನಿ. ಏಯ್, ಮರ್ಯಾದೆಗೆ ಹೊರಗಡೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ಅವನ ಹೆಸರೇನು? ರಾಮಚಂದ್ರ. ನನ್ನ ಹೆಸರಲ್ವೋ? ಅವನ ಹೆಸರು. ಅವನ ಹೆಸರು ಅದೇ. ಲೇ ರಾಮಚಂದ್ರ, ನಮ್ ಹುಡುಗಿನ 30 ದಿನದಿಂದ ಮನ್ಲಿಟ್ಕೊಂಡು ಆಟ ಆಡ್ತಾ ಇದ್ದೇನೋ ಕಂತ್ರಿ ನನ್ ಮಗನೇ. ಕೆಲ್ಸ ಆದ್ಮೇಲೆ ಹುಡುಗಿನ ಕಳಿಸ್ಬೇಕು, ಇಲ್ಲ ದುಡ್ಡು ಕೊಟ್ಟು ಕಳಿಸ್ಬೇಕು. ಎರಡೂ ಮಾಡದೆ ಹುಡುಗಿನ ಮನ್ಲಿಟ್ಕೊಂಡು ತಮಾಷೆ ಮಾಡ್ತಾ ಇದ್ಯಾ? ಏಯ್, ಮರ್ಯಾದೆಗೆ ಬಾಗಲ್ ತೆಗಿ, ಇಲ್ಲ ಒಡೆದು ಒಳಗಡೆ ಬರ್ತೀವಿ. ಅಣ್ಣ, ಬಾಗಿಲು ತುಂಬಾ ಸ್ಟ್ರಾಂಗ್ ಅಣ್ಣ. ಏಯ್ ಮಾಡ್ಕೋ, ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಹೊಡೆದು ಮೂತಿ ಮಕ್ಕ ಎಲ್ಲ ಹೊಡೆದಾಕ್ಬಿಡ್ತೀನಿ ನನ್ ಮಗನೇ. ಏಯ್ ತೆಗಿಯ ಬಾಗ್ಲು. ಅಮ್ಮ, ನಾ ಹೋಗ್ತೀನಿ. ನಾನಿಲ್ಲಿರೋದ್ರಿಂದ ಅವ್ರು ನಿಮ್ಮನ್ನು ಬಾಯಿಗೆ ಬಂದಾಗ ಬೈತಾರೆ. ಅದನ್ನ ಕೇಳಿಸ್ಕೊಂಡು ನಾನು ಇಲ್ಲಿರೋಕ್ಕಾಗಲ್ಲ. ನಾನು ನಿಮ್ಮ ಮನೇಲಿ 3 ದಿನ ನಿಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ಆ ನೆನಪನ್ನ ನನ್ನ ಜೀವನ ಪೂರ್ತಿ ಮರೆಯೋಲ್ಲ. ನನಗದೇ ಸಾಕು. ನೀವು ನನ್ನ ತಂದೆ ತಾಯಿ ದೇವರು ಎಲ್ಲಾನು. ನೀವು ನನಗೆ ಎಷ್ಟೆಲ್ಲ ಉಪಕಾರ ಮಾಡಿದ್ದೀರಾ, ಅದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಕೊಡಕ್ಕಾಗೋದು ಈ ಮನಪೂರ್ವಕ ನಮಸ್ಕಾರ ಒಂದೇ. ಹೋಗ್ತೀನಿ. ಪುಟ್ಟಾಯಿ, ಇಲ್ವಾ? ನೀನ್ ಈ ಮನೆ ಬಿಟ್ಟು ಹೋಗಲ್ಲ, ಹೋಗ್ಕೂಡ್ದು. ನನ್ ಗಂಡ ನನಗೆ ದೇವ್ರ ತರ, ನೀನು ಅವ್ರು ನನಗೆ ಕೊಟ್ಟಿರೋ ವರ. ನೀನ್ ಯಾರ ಮಗಳಾಗಿದ್ರು ಸರಿ, ಇನ್ಮೇಲೆ ಈ ಮನೇಲೇ ಇರ್ತೀಯ. ಯಾಕೋ ಕೇಳಿಸ್ತಾ ಇಲ್ವನೋ? ಬಾರ ಹೊರಗೆ. ಏನ್ ಸರ್ ಇದು? ಏನು ದುಡ್ಡು ಕೊಡ್ತೇನೆ ಅಂದಿದ್ರಲ್ಲ, ಎಲ್ಲಿ? ಕೊಡೋದಿಲ್ಲ. ಹಂಗಾರು ಹುಡ್ಗಿನ ಕಳಿಸ್ರಿ. ಕಳಿಸೋದಿಲ್ಲ. ಓಹ್ ಹಂಗ? ಏಯ್ ಎಳ್ಕೊಂಬನ್ರ ಹುಡ್ಗಿನ.
ಸರ್ ನಾನು ಒಳ್ಳೆಯವನು ಸರ್, ಅವರೇ ಕೆಟ್ಟವರು, ನಾನೇನು ಮಾಡಿಲ್ಲ ಸರ್. ಕನ್ನಡಕ ತೆಗಿ. ನಿಮಗ್ ಬೇಕಾ ಸರ್? ಪುಡ್ತಾಯಿ ದೊಡ್ಡಮ್ಮ, ಪುಡ್ತಾಯಿ ಚೆನ್ನಾಗ್ ಕಾಣ್ತೀಯ. ಸಣ್ಣ ಹಾಕಬಿಟ್ಟಿದಲ್ಲ ಬಂಗಾರ, ಬಂಗಾರ ಕಣ್ಣ ಕಾಣ್ತಿಕವ. ಅವರಿಲ್ಲಿ ಅವರಿವ್ರೆ. ನಮಸ್ಕಾರ ಕಂತಾಯಿ. ನಿನ್ನ ಹೊಟ್ಟೆ ತಣ್ಣಗಿರ್ಲಿ ಕಣವ, ನನ್ನ ಮಗಿನ ಬಂಗಾರ ನೋಡ್ಕೊಂಡಂಗ್ ನೋಡ್ಕೊಂಡಿದ್ಯಾ? ಅಪ್ಪರಲ್ಲಿ ಅಲ್ಲಿ ಯಪ್ಪ ಗೌರು ಯಪ್ಪ ಅಪ್ಪರೇ ಅಪ್ಪರೇ, ನಮ್ಮ ಮಗಿನ ಬಂಗಾರ ನೋಡ್ಕೊಂಡಂಗ್ ನೋಡ್ಕೊಂಡಿದ್ರಿ ಶಿವನೇ. ನಿಮ್ ಎತ್ತ ಈ ಹೊಟ್ಟೆ ತಣ್ಣಗಿರ್ಲಿ ಕಣ್ರಿ ಶಿವ. ಅಯ್ಯಪ್ಪ ರಕ್ತ ಬರ್ತದೆ. ಪರವಾಗಿಲ್ಲ ಯಪ್ಪ ಪೊಲೀಸಪ್ಪ, ನಮ್ಮ ಮಗಿನ ಹುಡುಕೊಟ್ಟು ನಮ್ಗೆ ಸ್ಯಾನ ಉಪಕಾರ ಮಾಡ್ಬಿಟ್ಟೆ ಕೊನಪ್ಪ. ನಿನ್ ದೇವ್ರು ಚಂದಾಗ್ ಮಡಗಿರ್ಲಿ ಶಿವನೇ. ಅಲ್ಲ ಈ ಜನಗಳು ಯೋನಾಗದೆ ಸಾಯಪ್ಪ. ಈ ಪೊಲೀಸ್ನವ್ರಿಗೆ ದುಡ್ಡು ಕೊಟ್ರೇನೆ ಕೆಲಸ ಮಾಡೋದು ಅಂತ ನಿಮ್ ಮಾನ ಮರ್ಬೋದೆಲ್ಲ ಹರಾಜ್ ಹಾಕ್ಬಿಡ್ತಾವ್ರಲ್ಲ, ಬುದ್ಧಿ ಬೇಡ ಅದಕ್ಕೆ. ಯಪ್ಪ ನಿಮ್ಮಂತವ್ರು ಈ ದೇಶಕ್ಕೆ ಬೇಕು ಕಣಪ್ಪ, ಬೇಕು. ಮಗ ನಡಿ ಹೋಗ ನಡಿ. ನೋಡಮ್ಮ, ಆಕೆನ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಕಾಗಿಲ್ಲ. ಈ ಮನೇಲಿದ್ರೇನೆ ಅವಳ ಭವಿಷ್ಯ ಚೆನ್ನಾಗಿರುತ್ತೆ. ಆಕೆ ಭವಿಷ್ಯ ಚೆನ್ನಾಗಿರ್ಬೇಕೋ ಬೇಡವೋ? ಅಯ್ಯೋ ಇರ್ಬೇಕು 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 ಇರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ಮಗಳನ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ, ನೀವು ಇಲ್ಲೇ ಇದ್ಬಿಡಿ. ನಾ ಇರಕಿಲ್ಲ ಸಮಯ, ನಾ ಇರಕಿಲ್ಲ. ನಾನ್ ಯಾಕಿರಕಿಲ್ಲ ಗೊತ್ತೋ? ನಮ್ಮೂರಾಗೆ ನನ್ ಮಗ ಕಾಂದಂಗ ಆಗೋಳು ಅಂತಿದ್ದಂಗೆ ನಮ್ಮೂರ್ ಜನಗಳು ಬೇವರ್ಸ್ಗಳು ಬಾಯಿಗೊಂದೊಂದು ತಲೆಗೊಂದೊಂದು ಸಿಕ್ಕಂಗ್ ಮಾತಾಡೋದಾ? ನನ್ನ ಮಗಿ ನಿಲ್ಸಿದಾಗ ಯಾವನ್ ಯೋನನ್ ಮಾತಾಡವನೆ, ಯಾವನ್ ಮೂಗ್ ಹಾಕವನೆ, ಆ ಮೂಗ್ ಹಿಡ್ಕೊಂಡು ನೆಲಕ್ಕಾಕಿ ಗಸ 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 ತಿಕ್ಕಬೇಕು. ನಾನು ಅವ್ರಿಗೆ ಹೇಳ್ಬೇಕು, ನನ್ನ ಮಗ ಹಂಗಿಂಗಿಲ್ಲ ಕಣ್ರಲ್ಲ, ರಾಣಿ ರಾಣಿ ಇದ್ದಂಗ ಅವಳೆ ಅಂತ ನಾನು ಹೇಳ್ಬೇಕು ಬೇಡವ್ರ? ನಾ ಹೇಳ್ತೀನಿ ಮಗ. ನಾನು ಅಲ್ಗೋಗಿ ಒಂದ್ 2 ದಿವಸಕ್ಕೆ ವಾಪಸ್ ಬಂದ್ಬಿಡ್ತೀನಿ. ಬಲ್ಲ ಮಗ, ಬಲ್ಲ ತಾಯಿ, ಬತ್ತೀನವ. ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತೀನಿ, ಬನ್ನಿ. ಬತ್ತೀನಿ. ಭಾವ, ನೀವು ತುಂಬಾ ದೊಡ್ಡ ಮನುಷ್ಯರು. ಇಷ್ಟೆಲ್ಲ ಕಷ್ಟಪಟ್ಟು ಹಾಳಾಗ್ತಿದ್ದ ಒಬ್ಬ ಮುಗ್ಧ ಹುಡುಗಿನ ಕಾಪಾಡಿ ಅವಳಿಗೊಂದು ಹೊಸ ಬಾಳ್ ಕೊಟ್ಟಿದ್ದೀರಾ. ಯು ಆರ್ ರಿಯಲಿ ಅ ವೆರಿ ಗ್ರೇಟ್ ಮ್ಯಾನ್. ನಿಮ್ ಬಗ್ಗೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ನಿಮ್ಮಂತವ್ರನ್ನ ಯಾವುದೇ ಹುಡುಗಿ ತಂದೆ ಸ್ಥಾನದಲ್ಲಿ ಪಡೆಯಕ್ಕೆ ನಿಜಕ್ಕೂ ಹೆಮ್ಮೆ ಪಡ್ತಾಳೆ. ನನಗೆ ಸ್ವಲ್ಪ ಕೆಲಸ ಇದೆ, ಸಿಗ್ತೀನಿ. ಹೋಗ್ಬಾ. ಬನ್ನಿ. ಬತ್ತೀನ್ರಪ್ಪ. See you. ಬತ್ತೀನಿ ತಾಯೇ. ಬಲ್ಲ ಮಗ. ರೀ, ತುಂಬಾ ಕಷ್ಟಪಟ್ರಿ ಅಲ್ಲ? ನಾನು ನಿನ್ನ ಹತ್ರ ಒಂದು ಸುಳ್ಳು ಹೇಳಿದೆ, ಅದು ನಿನ್ನನ್ನು ತಾಯಿಯನ್ನಾಗಿ ಮಾಡ್ತು. ನೀನು ತಾಯಿ ಆಗಿದ್ದನ್ನು ನೋಡಿ ನನಗೂ ತಂದೆ ಆಗಬೇಕು ಅಂತ ಆಸೆ ಆಯಿತು. ಅವಳು ನನಗೂ ತುಂಬ ಇಷ್ಟ. ಸಾರಿ ಸಿಸ್ಟರ್, ಇದರಲ್ಲಿ ನಿಮ್ ಗಂಡಂದೇನು ತಪ್ಪಿಲ್ಲ. ಅವನು ಒಳ್ಳೆಯವನೇ, ತಪ್ಪೆಲ್ಲ ನಮ್ದೇನೆ. ಹೆಂಡ್ತೀರ್ ಮನೇಲಿದ್ದಾಗ ಗಂಡಂದ್ರೆ ತಪ್ಪು ಮಾಡಿದ್ರೆ ಎಂತ ಅನಾಹುತಕ್ಕೆ ಸಿಗಾಕೋತಾರೆ ಅಂತ ಈಗ ನಮ್ಗೆ ಅರ್ಥ ಆಗಿದೆ. ಒಬ್ಬ ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾನೆ. ನೆನ್ನೆ ತಾನೇ ಅವನ ಮೂಗಿನಿಂದ ಟ್ಯೂಬ್ ತೆಗೆದಿದ್ದಾರೆ. ಪೊಲೀಸ್ ಲಾಕಪ್ಪಲ್ಲಿದ್ದು ನಾವಿಬ್ಬರು ಮರ್ಯಾದೆ ಕಳ್ಕೊಂಡಿದ್ದೀವಿ. ಇನ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ. ನಿನ್ನ ವೃತ ತೊಂದರೆ ಉಂಟು ಮಾಡ್ಬಿಟ್ವಿ, ನಮ್ಮನ್ನು ಕ್ಷಮಿಸ್ಬಿಡಪ್ಪ. ನೀನು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಕ್ಷಮಿಸಿದ್ಯಾ ತಾನೆ? ರಾಮಚಂದ್ರ,
ಎಷ್ಟು ವರ್ಷ ಆಯ್ತು ನೀನ್ ನೋಡಿ? 20 ವರ್ಷ ಆಗ್ಲಿಲ್ಲ? ಯಾಕೋ ಏನ್ ನೋಡ್ತಾ ಇದ್ಯಾ? ಬಾರೋ ಗೀರ್ ತೆಗಿಯು. ಇಲ್ಲಿ ನೋಡು, ನಿನ್ ಬ್ರ್ಯಾಂಡ್ ತಂದಿದೀವಿ. ಆ.